ಹೇ ಗಾಯ್ಸ್, ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್. ಸೊ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಅಂತ ಹೇಳ್ಬೋದು. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ, ಜಸ್ಟ್ ಫಾರ್ 300 rupeesಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದ್ದೀವಿ. ಸೊ ನೀವು 300 rupees ಪೇ ಮಾಡಿದ್ರೆ ಜಾಬ್, ಕರಿಯರ್, ಮ್ಯಾರೇಜ್, ರಿಲೇಶನ್ಶಿಪ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ, ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ, ನಿಮ್ಮ ಲೈಫಲ್ಲಿ ಕ್ಲಾರಿಟಿ ಬೇಕು, ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಡೆಫಿನೆಟ್ಲಿ ಮೇ 20th ಒಳಗಡೆ ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ, ನೀವು ನನ್ನ ಸಬ್ಸ್ಕ್ರೈಬರ್ ಆಗಲಿ ನಾನ್ ಸಬ್ಸ್ಕ್ರೈಬರೇ ಆಗಿರ್ಲಿ, ಸೊ ಜಸ್ಟ್ ವ್ಯೂವರ್ ಆಗಿರಿ. ಸೊ ಯಾರು ಬೇಕಾದ್ರೂ ನೀವು 300 rupees ರೀಡಿಂಗ್ ನ ನೀವು ಪಡ್ಕೊಬಹುದು. ಸೊ ಮೇ 20th ಒಳಗಡೆ ಕಾಲ್ ಮಾಡಿದ್ದೆ ಆದ್ರೆ, ಮೆಸೇಜ್ ಮಾಡಿದ್ದೆ ಆದ್ರೆ ನಿಮ್ಮೆಲ್ಲಾರ್ಗು ಜಸ್ಟ್ ಫಾರ್ 300 rupeesಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟು, ಸೊ ನೀವು 300 rupees ಪೇ ಮಾಡಿದ್ರೆ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಇಷ್ಟೇ ಕ್ವಶನ್ಸ್ ಕೇಳಬೇಕು, ಇಷ್ಟೊತ್ತೇ ಮಾತಾಡ್ಬೇಕು ಅಂತ ಅದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ. ಸೊ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್, ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಂಡ್ ಡೆಫಿನೆಟ್ಲಿ ರೀಡಿಂಗ್ಸ್ ನ ಪಡ್ಕೊಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಈ ಒಂದು ವಿಡಿಯೋ ಪರ್ಟಿಕ್ಯುಲರ್ಲಿ ನೀವು ಯಾರ ಜೊತೆ ಕನೆಕ್ಷನ್ ಅಲ್ಲಿ ಇದ್ದೀರಾ, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಇನ್ನೂ ಮದ್ವೆ ಆಗಿಲ್ಲ, ಮ್ಯಾರೇಜ್ ಆಗಿಲ್ಲ ಅಂತ ಅಂದ್ರೆ ಈ ಒಂದು ವಿಡಿಯೋ ನಿಮಗೋಸ್ಕರ ಅಂತ ಹೇಳ್ಬೋದು. ಸೊ ತುಂಬಾ ಜನ ಈ ಒಂದು ವಿಡಿಯೋ ಬಗ್ಗೆ ಕಾನ್ಸೆಪ್ಟ್ ನ ಮಾಡಿ ಅಂತ ತುಂಬಾ ಜನ ಕಮೆಂಟ್ಸ್ ಅಲ್ಲಿ, ಮೆಸೇಜಸ್ ಅಲ್ಲಿ ಹೇಳಿದ್ರಿ. ಸೊ ನಮ್ಮ ವ್ಯಕ್ತಿ ನಮ್ಮನ್ನ ಇನ್ನೂ ನಾವಿಬ್ರು ರಿಲೇಶನ್ಶಿಪ್ ಅಲ್ಲೇ ಇದೀವಿ, ಡೇಟಿಂಗ್ ಅಲ್ಲೇ ಇದೀವಿ, ನನ್ನ ವ್ಯಕ್ತಿ ಯಾವಾಗ ನನ್ನ ಮದ್ವೆ ಮಾಡ್ಕೋತಾರೆ, ಯಾವಾಗ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ, ನನ್ನ ಮದ್ವೆ ಆಗ್ತಾರಾ ಆಗಲ್ವಾ, ಕಮಿಟ್ಮೆಂಟ್ ಕೊಡ್ತಾರಾ ಕೊಡಲ್ವಾ ಅಂತ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದೆ ಅಂತ ಅಂದ್ರೆ ಈ ಒಂದು ವಿಡಿಯೋ ನಿಮಗೋಸ್ಕರ ಅಂತ ಹೇಳ್ಬೋದು. ಸೊ ನಿಮ್ಮ ವ್ಯಕ್ತಿ ಯಾವಾಗ ಮದ್ವೆ ಮಾಡ್ಕೊಳ್ತಾರೆ, ಯಾವಾಗ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ, ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ಇಷ್ಟ ಪಡ್ತಿದಾರಾ, ಮ್ಯಾರೇಜ್ ಆಗೋದಕ್ಕೆ ಒಂದು ಮೈಂಡ್ ಸೆಟ್ ಇದೆಯಾ ಅನ್ನೋದೆಲ್ಲದರ ಬಗ್ಗೆ ಈ ಒಂದು ವಿಡಿಯೋನಲ್ಲಿ ಡೀಟೇಲ್ ಆಗಿ ರೀಡಿಂಗ್ ಇರುತ್ತೆ ಅಂತ ಹೇಳ್ತಾ, ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗಾಯ್ಸ್, ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ಯಾವಾಗ ನಿಮ್ಮನ್ನ ಮದ್ವೆ ಮಾಡ್ಕೋತಾರಾ ಮಾಡ್ಕೊಳಲ್ವಾ, ಅಂಡ್ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರಾ ಕೊಡಲ್ವಾ, ಯಾವಾಗ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಮ್ಯಾರೇಜ್ ಬಗ್ಗೆ ಮಾತಾಡ್ತಾರೆ ಅನ್ನೋದು ಎಲ್ಲಾನು ಕೂಡ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ ಬಂದು ನೈಟ್ ಆಫ್ ಪೆಂಟಿಕಲ್ಸ್ ಇದೆ. ಓಕೆ, ಸೊ ನೆಕ್ಸ್ಟ್ ಕಾರ್ಡ್ ಬಂದು ವಿ ಹ್ಯಾವ್ 4 of Pentacles, King of Cups, I Priestess, okay, and I have 4 of Swords and Fool card. Okay. ಓಕೆ ಗಾಯ್ಸ್, ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಈ ಒಂದು ವ್ಯಕ್ತಿ ನಿಮಗೆ ಮದುವೆ ಮಾಡ್ಕೋತಾರಾ, ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರಾ, ಯಾವಾಗ ಮದುವೆ ಆಗ್ತಾರೆ, ನಿಮ್ಮೆಲ್ಲಾ ಕ್ವಶನ್ಸ್ಗೆ ಡೆಫಿನೆಟ್ಲಿ ಫಸ್ಟ್ ಉತ್ತರ ಬಂದು ಎಸ್. ಈ ಒಂದು ವ್ಯಕ್ತಿ ನಿಮ್ಮನ್ನ ಡೆಫಿನೆಟ್ ಆಗಿ ಮದುವೆ ಆಗ್ತಾರೆ, ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ. ಈ ಒಂದು ವ್ಯಕ್ತಿ ಆಕ್ಚುಲಿ ನಿಮ್ಮ ಜೊತೆ ಕನೆಕ್ಟ್ ಆಗಿರೋದೇ ನಿಮ್ಮ ಜೊತೆಗೆ ಮದುವೆ ಆಗ್ಬೇಕು, ರಿಲೇಶನ್ಶಿಪ್ ನ ಲೈಫ್ ಲಾಂಗ್ ಕಂಟಿನ್ಯೂ ಮಾಡಬೇಕು, ಅಂಡ್ ನಿಮ್ಮ ಜೊತೆಗೆ ಒಂದು ಪುಟ್ಟ ಸಂಸಾರ ಮಾಡ್ಕೊಬೇಕು, ಅಂಡ್ ಆದಷ್ಟು ಬೇಗ ಲೈಫ್ ಅಲ್ಲಿ ನಾನು ಕೂಡ ವೆಲ್ ಸೆಟಲ್ ಆಗಿ ಈ ಒಂದು ವ್ಯಕ್ತಿನ ನಾನು ಮದುವೆ ಮಾಡ್ಕೊಂಡು ಅವ್ರಿಗೆ ಇಷ್ಟದ ಪ್ರಕಾರ ನನ್ನ ಡ್ರೀಮ್ ಲೈಫ್ ನ, ಒಂದು ಲಕ್ಸುರಿಯಸ್ ಲೈಫ್ ನ ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕು ಅಂತಾನೆ ಈ ಒಂದು ವ್ಯಕ್ತಿ ಡ್ರೀಮ್ಸ್ ನ ಇಟ್ಕೊಂಡು ಪ್ಲಾನ್ ಮಾಡ್ಕೊಂಡೆ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬಂದಿದ್ದಾರೆ. ಬಟ್ ಈ ಒಂದು ವ್ಯಕ್ತಿ ಯಾಕೆ ಅವರು ಮ್ಯಾರೇಜ್ ಬಗ್ಗೆ ಮಾತಾಡ್ತಾ ಇಲ್ಲ, ಯಾಕೆ ಅವರು ಮ್ಯಾರೇಜ್ ಬಗ್ಗೆ ಇನ್ನೂ ಅವ್ರ ಆಸಕ್ತಿ ತೋರಿಸ್ತಾ ಇಲ್ಲ ಅಂತ ನಿಮಗ ಅನ್ಸ್ಬೋದು. ಬಟ್ ಈ ಒಂದು ವ್ಯಕ್ತಿಗೆ ಅವರ ಹೃದಯದಲ್ಲಿ, ಅವರ ಮನಸ್ಸಿನಲ್ಲಿ ಡೆಫಿನೆಟ್ಲಿ ಅವ್ರಿಗೆ ನಿಮ್ಮ ಜೊತೆನೆ ಮದ್ವೆ ಆಗ್ಬೇಕು, ಮದ್ವೆ ಅಂತ ಆದ್ರೆ ನಿಮ್ಮನ್ನೇ ಆಗ್ಬೇಕು ಅನ್ನೋದು ಆಲ್ರೆಡಿ ಅವ್ರು ಡಿಸೈಡ್ ಆಗಿದ್ದಾರೆ. ಅವ್ರಿಗೆ ಡಿಸೈಡ್ ಆಗಿರುವಾಗ ಒಂದು ವ್ಯಕ್ತಿಯಾಗೆ ಫೀಲ್ ಆಗುತ್ತೆ, ಸೊ ನಾನು ಎಕ್ಸ್ಟರ್ನಲಿ ಒಂದು ವ್ಯಕ್ತಿ ಹತ್ರ ನಿನ್ನ ಮದ್ವೆನೇ ಆಗ್ಬೇಕು, ಮದ್ವೆ ಆಗದೇ ಇಲ್ಲ ಅಂತ ಈ ಒಂದು ವ್ಯಕ್ತಿ ಎಸ್ಸು ಹೇಳ್ತೀರಾ ನೋನು ಹೇಳ್ತಾರೆ, ನಿಮ್ಮನ್ನ ಕನ್ಫ್ಯೂಷನ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಈ ಒಂದು ವಿಡಿಯೋ ನಿಮ್ಗಾಗಿ ಅಂತ ಹೇಳ್ಬೋದು. ಆಕ್ಚುಲಿ ಅವರು ನಿಮ್ಮಿಂದ ಏನ್ ಬೇಕು ಅನ್ನೋದು ಅವ್ರಿಗೆ ಕ್ಲಾರಿಟಿ ಇದೆ. ನಿಮ್ಮನ್ನ ಪ್ರೀತಿ ಮಾಡಿದ್ದಾರೆ, ಮನ್ಸಾರೆ ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ಅಂಡ್ ನಿಮ್ಮ ಜೊತೆಗೆ ಲೈಫ್ ನ ಲೀಡ್ ಮಾಡ್ಬೇಕು, ನಿಮ್ಮನ್ನೇ ಮದ್ವೆ ಆಗ್ಬೇಕು ಅಂತ ಅವರು ಡಿಸೈಡ್ ಆಗಿದ್ದಾರೆ, ಕ್ಲಾರಿಟಿ ಅವ್ರಿಗಿದೆ. ಸೊ ಇವಾಗ ನಿಮಗೆ ಕ್ಲಾರಿಟಿ ಯಾವಾಗ ಕೊಡ್ತಾರೆ ಅಂತ ಅಂದ್ರೆ ಮುಂದೆ ಬರುವಂತಹ ದಿನಗಳಲ್ಲಿ ಒಂದು ಸ್ಲೋ ಎನರ್ಜಿ ಇದೆ. ಯಾಕಂತಂದ್ರೆ ನೈಟ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಸ್ಲೋ ಎನರ್ಜಿ ಇದೆ. ಈ ಒಂದು ವ್ಯಕ್ತಿ ನಿಮ್ಮನ್ನ ಮದ್ವೆ ಆಗೋಕೆ, ಮ್ಯಾರೇಜ್ ಆಗೋದಿಕ್ಕೆ, ಮ್ಯಾರೇಜ್ ಕಮಿಟ್ಮೆಂಟ್ ಬಗ್ಗೆ ಮಾತಾಡೋದಕ್ಕೆ ಒಂದು ಸ್ಲೋ ಎನರ್ಜಿ ಇದೆ. ಸೊ ಸ್ಲೋ ಅಂಡ್ ಸ್ಟಡಿ ಆಗಿ ಒಂದು ವ್ಯಕ್ತಿ ನಿಮ್ಮನ್ನ ಮದ್ವೆ ಮಾಡ್ಕೋತೀನಿ, ಶಾಂತಿಯಿಂದ ಇರು, ಪೇಷನ್ಸ್ ಇಂದ ಇರು ಅಂತ ಅವರು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತಾರೆ ಅಂತ ನಾನು ಹೇಳ್ತೀನಿ. ಅವ್ರು ಯಾಕೆ ಸ್ಲೋ ಎನರ್ಜಿನಲ್ಲಿ ಇದ್ದಾರೆ, ಯಾಕೆ ಅವರು ಮದ್ವೆ ಆಗಕ್ಕೆ ಇವಾಗ ಒಪ್ಕೊಳ್ತಾ ಇಲ್ಲ ಅಂತ ಅಂದ್ರೆ, ಸೊ ಮೇ ಬಿ ಅವ್ರಿಗೆ ಫೀಲ್ ಆಗತ್ತೆ ಅವ್ರು ಇನ್ನೂ ಸೆಟಲ್ ಆಗಿಲ್ಲ, ಅವ್ರು ಇನ್ನೂ ಅಚೀವ್ಮೆಂಟ್ ಮಾಡಿಲ್ಲ, ಅವ್ರು ಇನ್ನೂ
ಅವರ ಗೋಲ್ ನ ರೀಚ್ ಔಟ್ ಆಗಿಲ್ಲ ಅನ್ನೋದು ಅವ್ರಿಗೆ ಫೀಲ್ ಇದೆ. ಅಂಡ್ ನೀವ್ ಅನ್ಕೊಬಹುದು ಅವ್ರ ಲೈಫ್ ಅಲ್ಲಿ ಎಲ್ಲಾನು ಇದೆಯಲ್ಲ, ಅವ್ರ ಎಲ್ಲಾ ರೀತಿಯಿಂದನೂ ಅವ್ರು ಇದಾರೆ, ಮೆಂಟಲಿ, ಫಿಸಿಕಲಿ, ಎಮೋಷನಲಿ ದೇ ಆರ್ ಫಿಟ್ ಅಂಡ್ ಅವ್ರ ಮನೆ ಕಡೆ ಬ್ಯಾಕ್ ಗ್ರೌಂಡ್ ಎಲ್ಲಾನು ಕೂಡ ಕರೆಕ್ಟ್ ಆಗೇ ಇದೆ. ಸೊ ಯಾಕೆ ಇವರು ನನ್ನ ಹಿಂದೆ ಮುಂದೆ ನೋಡ್ತಿದ್ದಾರೆ ಮದ್ವೆ ಆಗಕ್ಕೆ ಅಂತ ನಿಮಗ ಅನ್ಸ್ಬೋದು. ಬಟ್ ಈ ಒಂದು ವ್ಯಕ್ತಿಯ ಪ್ಲಾನ್ ಪ್ರಕಾರ ಅವ್ರ ಲೈಫ್ ನ ಅವ್ರು ಪ್ಲಾನ್ ಮಾಡಿದ್ದಾರೆ, ಅದ್ರ ಪ್ರಕಾರನೇ ಅವ್ರ ಲೈಫ್ ಹೋಗ್ಬೇಕು ಅಂತ. ಸೊ ಹಾಗಾಗಿ ಈ ಒಂದು ವ್ಯಕ್ತಿಗೆ ಅನ್ಸುತ್ತೆ ನಾನು ಇನ್ನೂ ಗೋಲ್ ನ ರೀಚ್ ಮಾಡಿಲ್ಲ, ನಾನು ಇನ್ನೂ ಅಚೀವ್ಮೆಂಟ್ ಮಾಡೋದು ತುಂಬಾನೇ ಇದೆ. ಸೊ ನೀವ್ ಕೇಳ್ಬೋದು ಮದ್ವೆ ಆದ್ಮೇಲೆ ನಾವು ಅಚೀವ್ಮೆಂಟ್ ಮಾಡ್ಬೋದಲ್ಲ ಅಂತ. ಬಟ್ ಇವ್ರಿಗೆ ಮದ್ವೆಕ್ಕಿಂತ ಮುಂಚೆ ಅವರ ಲೈಫ್ ನ ಯಾವ ತರ ಡಿಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ರೆ, ನಾನು ಇವಾಗ ಮದ್ವೆ ಆಗ್ತಾ ಇದೀನಿ ಅಂತ ಅನೌನ್ಸ್ ಮಾಡಿದಾಗ ಒಂದು ಎಷ್ಟೋ ಜನ ತಿರುಗಿ ನೋಡ್ಬೇಕು ಸೊಸೈಟಿನಲ್ಲಿ. ಸೊ ಆ ಒಂದು ರೇಂಜ್ಗೆ ಹೆಸರು ಮಾಡ್ಬೇಕು, ನೇಮ್ ಫೇಮ್ ನ ಪಡ್ಕೊಬೇಕು, ರೆಕಾಗ್ನಿಷನ್ ಪಡ್ಕೊಬೇಕು. ಸೊ ಈ ತರ ಒಬ್ರು ಉದ್ಯಮಿ, ಬಿಸ್ನೆಸ್ ಮ್ಯಾನ್, ಬಿಸ್ನೆಸ್ ವುಮೆನ್ ಮದ್ವೆ ಆಗ್ತಿದ್ದಾರೆ ಅಂತಲ್ಲ, ತುಂಬಾ ಕಡೆ ನ್ಯೂಸ್ ಹರಿದಾಡ್ಬೇಕು ಅಂತ ಇವ್ರ ಪ್ಲಾನ್ ಇದೆ. ಸೊ ಹಾಗಾಗಿ ವೆಲ್ ಸೆಟಲ್ ಆಗ್ಬೇಕು. ಇನ್ನೂ ಅವರು ಅಚೀವ್ಮೆಂಟ್ ಮಾಡ್ತಾನೆ ಇದ್ದಾರೆ. ಮೇ ಬಿ ಒಂದ್ ವ್ಯಕ್ತಿಗೆ ರೆಕಾಗ್ನಿಷನ್ ಸಿಕ್ಕಿದೆ, ಬಟ್ ಇವ್ರು ಅನ್ಕೊಂಡಿದ್ದ ದೊಡ್ಡ ಮಟ್ಟದಲ್ಲಿ ಅವ್ರ ಏನ್ ಪ್ಲಾನ್ ಮಾಡಿದ್ದಾರೆ ಅದು ಇನ್ನೂ ಅಚೀವ್ಮೆಂಟ್ ಮಾಡಕ್ ಇನ್ನೂ ಟೈಮ್ ಇದೆ. ಸೊ ಹಾಗಾಗಿ ಒಂದ್ ವ್ಯಕ್ತಿ ಮ್ಯಾರೇಜ್ ಬಗ್ಗೆ ಅವ್ರು ನಿಮ್ಮ ಹತ್ರ ಡಿಸ್ಕಸ್ ಮಾಡಿಲ್ಲ. ಅಂಡ್ ನಿಮ್ಮ ಮೈಂಡು ಕೂಡ ಒಂದು ಅಚೀವ್ಮೆಂಟ್ ಕಡೆ ಇರೋದು ಅವ್ರಿಗೂ ಕೂಡ ಗೊತ್ತಿದೆ. ಸೊ ನಾವಿಬ್ರು ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅನ್ನುವಾಗ ಯಾಕೆ ನಾವಿಬ್ರು ಜಾಸ್ತಿ ಮದ್ವೆ ಬಗ್ಗೆ ತಲೆ ಕೆಡ್ಸ್ಕೊಬೇಕು, ಇವಾಗ ಅಟ್ ಪ್ರೆಸೆಂಟ್ ನಮ್ ಲೈಫ್ ಅಲ್ಲಿ ಏನ್ ಮಾಡ್ತಿದೆ ಅದ್ರ ಬಗ್ಗೆ ಗಮನ ಕೊಡೋಣ ಅಂತ ಹೇಳಿ ಈ ಒಂದ್ ವ್ಯಕ್ತಿ ಸ್ವಲ್ಪ ಒಂದು ಕಾನ್ವರ್ಸೇಷನ್ ನ ಕಡಿಮೆ ಮಾಡ್ತಾರೆ ಮದ್ವೆ ಅಂತ ಬಂದಾಗ. ಬಟ್ ಇಟ್ ಡಸಂಟ್ ಮೀನ್ ಅವ್ರಿಗೆ ಮದ್ವೆ ಆಗ್ಬೇಕು ಅಂತ ಆಸೆನೇ ಇಲ್ಲ ಅಂತಲ್ಲ, ಬೆಟ್ಟದಷ್ಟು ಆಸೆ ಇದೆ. ಸೊ ನಿಮಗೆ ಆಕ್ಚುಲಿ ಎಷ್ಟು ಆಸೆ ಇದೆಯೋ ಇವ್ರ ಜೊತೆಗೆ ಲೈಫ್ ನ ಲೀಡ್ ಮಾಡಕ್ಕೆ, ಅದಕ್ಕಿಂತ ಹೆಚ್ಚಾಗಿ ಇವ್ರಿಗೆ ಆಸೆ ಇದೆ ನಿಮ್ಮನ್ನ ಆದಷ್ಟು ಬೇಗ ಮದ್ವೆ ಮಾಡ್ಕೊಬೇಕು, ಒಂದು ಡ್ರೀಮ್ ಹೌಸ್ ನ ಕರ್ಕೊಂಡು ಹೋಗಿ ಒಂದು ಕನ್ಸರ್ಟ್ ಅಂದ್ರೆ ಒಂದು ಸೈಟ್ ತಗೊಂಡು ಮದ್ವೆ ಎಲ್ಲ ಆದ್ಮೇಲೆ ಮನೆ ಕಟ್ಟಬೇಕು ಅಂಡ್ ಗೃಹ ಪ್ರವೇಶ ಮಾಡಿದಾಗ ನಾವು ತುಂಬಾನೇ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಡ್ಬೇಕು ಅಂತ ತುಂಬಾ ಸತಿ ಒಂದ್ ವ್ಯಕ್ತಿ ಕನ್ಸ್ ಕಾಣ್ತಾರೆ. ನಿಮ್ಮ ಜೊತೆಗೆ ಪೂಜೆ ಕುತ್ಕೊಳ್ಳೋದೇನಿದೆ ಅದೆಲ್ಲ ಒಂದ್ ವ್ಯಕ್ತಿಗೆ ಬ್ಯಾಕ್ ಆಫ್ ಮೈಂಡ್ ಅಲ್ಲಿ ಇಮ್ಯಾಜಿನ್ ಮಾಡ್ತಾ ಮಾಡ್ತಾ ದಿಸ್ ಪರ್ಸನ್ ಫೀಲ್ ವೆರಿ ಸ್ಪೆಷಲ್. ಆ ಮೊಮೆಂಟ್ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ. ಸೊ ಯಾಕೆ ನಾವಿಬ್ರು ಬೋರಿಂಗ್ ಆಗಿ ಮದ್ವೆ ಮಾಡ್ಕೋಬೇಕು, ನಾವಿಬ್ರು ಇನ್ನೂ ಹೆಂಗಿದೀವಿ, ನಮ್ಗೆ ಇನ್ನೂ ಏಜ್ ಇದೆ. ಸೊ ಇಷ್ಟೊಳಗಡೆ ತುಂಬಾ ಚೆನ್ನಾಗಿ ದುಡ್ಕೊಂಡು ಲೈಫ್ ನ ಮದ್ವೆ ಆದ್ಮೇಲೆ ತುಂಬಾನೇ ಸೆಟಲ್ಮೆಂಟ್ ಆಗಿ ಕುತ್ಕೊಂಡು ತಿನ್ನೋ ರೀತಿನಲ್ಲಿ ನಾವು ಲೈಫ್ ನ ಸೆಕ್ಯೂರ್ ಮಾಡ್ಕೊಂಡಾದ್ರೆ ನಮ್ಗೆ ಏನು ಬರ್ಡನ್ ಇರೋದಿಲ್ಲ. ಸೊ ಈ ರೀತಿ ಇದೆ. ಸೊ ಹಾಗಾಗಿ ಒಂದ್ ವ್ಯಕ್ತಿ ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ, ಯಾವಾಗ ಇದೆಲ್ಲ ಅಚೀವ್ಮೆಂಟ್ ಮಾಡ್ತಾರೆ ಅಂದ್ರೆ ವಿತಿನ್ 2 years ಒಳಗಡೆ ಅಥವಾ 2.5 years ಒಳಗಡೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಮದ್ವೆ ಮಾಡ್ಕೋತಾರೆ, ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ. ಅವ್ರ ಅಚೀವ್ಮೆಂಟ್ ಎಲ್ಲಾನು ಕೂಡ ಅದೊಂದು ಟಾರ್ಗೆಟ್ ಏನಿದೆ ಆ ಟಾರ್ಗೆಟ್ ಎಲ್ಲಾನು ಕೂಡ ಆದಷ್ಟು ಬೇಗ ತೀರಿಸ್ಕೊಂಡು ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಗೆಟ್ ಬ್ಯಾಕ್ ಟು ಯು ಅಂಡ್ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಗಿವ್ ಯು ದ ಮ್ಯಾರೇಜ್ ಕಮಿಟ್ಮೆಂಟ್. ಸೊ ಅವ್ರಿಗೆ ತುಂಬಾ ಆಸೆ ಇದೆ ನಿಮ್ಮನ್ನ ಆದಷ್ಟು ಬೇಗ ಮದ್ವೆ ಮಾಡ್ಕೊಂಡು ಮನೆಗೆ ತುಂಬಿಸ್ಕೊಬೇಕು ಅಂತ. ಅಂಡ್ ಈ ಒಂದು ವ್ಯಕ್ತಿಗೆ ತುಂಬಾನೇ ಕಿಡ್ಸ್ ಅಂತ ಬಂದಾಗ ಫ್ಯಾಮಿಲಿ, ಬೇಬೀಸ್ ಅಂದ್ರೆ ತುಂಬಾನೇ ಇಷ್ಟ. ಸೊ ಯಾವ್ದೇ ರೀತಿ ಫ್ಯಾಮಿಲಿ ಪ್ಲಾನಿಂಗ್ ಇಲ್ಲದೆ, ಸೊ ವರ್ಷ ತುಂಬಿದ್ಮೇಲೆ ನಮ್ಮಿಬ್ರದ್ದು ಬೇಬಿ ಆಗ್ಬೇಕು, ಇದೆಲ್ಲ ದೇ ಆರ್ ಪ್ಲಾನಿಂಗ್ ಟೂ ಮಚ್. ಸೊ ತುಂಬಾನೇ ಬಿಗ್ ಆಗಿ ಯೋಚನೆ ಮಾಡ್ತಿದ್ದಾರೆ. ಸೊ ಹಾಗಾಗಿ ಆ ಒಂದು ಡ್ರೀಮ್ಸ್ ಎಲ್ಲ ಫುಲ್ಫಿಲ್ ಆಗಿ ನಿಮ್ಮ ಕಣ್ಮುಂದೆ ತೋರಿಸ್ಬೇಕು. ಸೊ ಇದೆಲ್ಲ ಜಾಸ್ತಿ ಬಾಯಿ ಬಡಿಕೆ ಮಾತುಗಳಲ್ಲ ಅಂತ ಹೇಳಿ ನಿಮ್ಮ ಮುಂದೆ ಪ್ರೂವ್ ಮಾಡೋದಕ್ಕೋಸ್ಕರ ಮೇ ಬಿ ಇವ್ರು ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ, ವರ್ಕ್ ಮಾಡ್ತಿದ್ದಾರೆ, ಸೇವಿಂಗ್ಸ್ ಮಾಡ್ತಿದ್ದಾರೆ. ಬಟ್ ಸ್ಟಿಲ್ ಆ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ ನಾನು ಏನೋ ಮಿಸ್ ಮಾಡ್ತಾ ಇದ್ದೀನಿ, ನನ್ನ ಲೈಫಲ್ಲಿ ಟಾರ್ಗೆಟ್ ರೀಚ್ ಮಾಡಬೇಕು ಅನ್ನೋಷ್ಟಲ್ಲಿ ಏನೋ ಒಂದು ಅಡ್ಡ ಮಾಡ್ತಾ ಇದೆ, ಅದ್ರಲ್ಲಿ ನಾನು ಕರೆಕ್ಟ್ ಮಾಡ್ಕೊಂಡು ನಾನು ಚೆನ್ನಾಗಿ ವರ್ಕ್ ಮಾಡಬೇಕು ಅಂತ ಹೇಳಿ ಈ ಒಂದು ವ್ಯಕ್ತಿ ಡೇ ಬೈ ಡೇ ಈ ಒಂದು ವ್ಯಕ್ತಿ ನಿಮ್ಮ ಪ್ರೀತಿಗೆ ಹತ್ರ ಆಗ್ತಿದ್ದಾರೆ, ಮ್ಯಾರೇಜ್ಗೆ ಹತ್ರ ಆಗ್ತಿದ್ದಾರೆ. ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ ಸೊ ನಾವಿಬ್ರು ಸಕ್ಸಸ್ಫುಲ್ ಆಗಿ ಮ್ಯಾರೇಜ್ ಆದ್ರೆ ಡೆಫಿನೆಟ್ಲಿ ವಿ ವಿಲ್ ಬಿಕಮ್ ಅ ವೆರಿ ಸಕ್ಸಸ್ಫುಲ್ ಮ್ಯಾರೇಜ್, ಸಕ್ಸಸ್ಫುಲ್ ಕಪಲ್. ಅಂಡ್ ಎಲ್ಲಾರ ಹತ್ರ ಹೇಳ್ಕೊಬೇಕು, ನನ್ನ ವ್ಯಕ್ತಿ ದುಡ್ಡು ಇದ್ದಾಗ ನನ್ನ ಲೈಫಲ್ಲಿ ಬಂದಿಲ್ಲ, ದುಡ್ಡು ಇಲ್ದಿದ್ದಾಗೂ ನನ್ನ ವ್ಯಕ್ತಿ ನನ್ನ ಜೊತೆಗಿದ್ದು ಸಪೋರ್ಟ್ ಮಾಡಿದ್ದಾರೆ. ಸೊ ನಾನು ಇವತ್ತು ಇದೀನಿ ಅಂತಂದ್ರೆ ಬಿಕಾಸ್ ಆಫ್ ದೇರ್ ಸಪೋರ್ಟ್ ಅಂತ ಇವತ್ತು ವ್ಯಕ್ತಿ ಎಲ್ಲಾರ ಹತ್ರ ನಿಮ್ಮ ಬಗ್ಗೆ ಹೇಳ್ಕೊಬೇಕು, ಇದೆಲ್ಲ ಮಾತಾಡ್ಬೇಕು ಸ್ಟೋರೀಸ್ ಅಲ್ಲಿ ಅಂತ ಹೇಳಿ ಒಂದ್ ವ್ಯಕ್ತಿಗೆ ತುಂಬಾ ಡ್ರೀಮ್ಸ್ ಇದೆ. ಸೊ ಹಾಗಾಗಿ ಒಂದ್ ವ್ಯಕ್ತಿ ಹೇಳ್ಕೊಳಲ್ಲ ಅವರ ಮ್ಯಾರೇಜ್ ನ. ಸೊ ನಿಮಗೆ ಸರ್ಪ್ರೈಸ್ ಮಾಡ್ಬೇಕು, ಮ್ಯಾರೇಜ್ ಹೇಗಾಗಬೇಕು ಅದೆಲ್ಲಾನು ಕೂಡ ಈಗ ಆಲ್ರೆಡಿ ಆ ಒಂದು ವ್ಯಕ್ತಿ ಜರ್ನಲ್ ಬರೆಯುವಂತ ಅಭ್ಯಾಸ ಇದ್ರೆ ಅವ್ರ ಮೇ ಬಿ ಅವ್ರ ಜರ್ನಲ್ ಅಲ್ಲಿ ಬರ್ದಿಟ್ಟಿರ್ಬೋದು. ದಿಸ್ ಇಸ್ ಆಲ್ ಕಲೆಕ್ಟಿವ್ ಮೆಸೇಜಸ್ ಫ್ರಮ್ ಮೈ ಇಂಟ್ಯೂಷನ್ ಅಂತ ಹೇಳ್ತೀನಿ. ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಗೆಟ್ ಮ್ಯಾರಿಡ್ ಟು ಯು ಆಸ್ ಸೂನ್ ಆಸ್ ಪಾಸಿಬಲ್. ನಾನು ಆಗ್ಲೇ ಹೇಳ್ದಂಗೆ 2 years ಒಳಗಡೆನೂ ಮದ್ವೆ ಆಗ್ಬೋದು ಅಥವಾ 2 years ಆದ್ಮೇಲೂ ಕೂಡ ಈ ಒಂದು ವ್ಯಕ್ತಿ ನಿಮ್ಮನ್ನ ಮದ್ವೆ ಆಗುವಂತ ಚಾನ್ಸಸ್ ತುಂಬಾ ಹೈಲಿ ಇದೆ. ಸೊ ಅವರು ನಿಮ್ಮ ಜೊತೆಗೆ ಪ್ರೀತಿ ಮಾಡ್ಬೇಕು, ಪ್ರೀತಿನಲ್ಲಿ ಇದ್ದಾಗನೇ ಈ ಒಂದು ವ್ಯಕ್ತಿ ಪ್ಲಾನ್ ಮಾಡಿದ್ರು. ಸೊ ಈ ಒಂದು ವ್ಯಕ್ತಿನೇ ನನ್ನ ಒಂದು ಲೈಫ್ ಪಾರ್ಟ್ನರ್, ಇವರೇ ಫಿಕ್ಸ್, ಇವ್ರ ಜೊತೆನೆ ಮದ್ವೆ ಆಗ್ಬೇಕಿಲ್ಲ ಅಂತಂದ್ರೆ
ಇವ್ರ ಜೊತೆಗೆ ನಾನು ಏನಾದ್ರೂ ಅಕಸ್ಮಾತ್ ಸಪ್ರೇಷನ್ ಆದ್ರೆ ನಾನು ಯಾರ ಜೊತೆನೂ ಮದ್ವೆ ಆಗ್ಬಾರ್ದು, ಈ ರೀತಿನೇ ಅವ್ರು ಯೋಚನೆ ಮಾಡ್ಕೊಂಡೆ ನಿಮ್ಮ ಜೊತೆಗೆ ಬಂದು ಪ್ರಪೋಸ್ ಮಾಡಿ ನಿಮ್ಮ ಜೊತೆಗೆ ಈ ಒಂದು ಪ್ರೀತಿನ ಇಷ್ಟು ವರ್ಷಗಳ ಕಾಲ ಮುಂದುವರಿಸ್ತಾ ಇದ್ದಾರೆ. ಸೊ ಮುಂದೆನೂ ಕೂಡ ಈ ಒಂದು ಪ್ರೀತಿ ನಿಮ್ಮ ವ್ಯಕ್ತಿ ಕಡೆಯಿಂದ ಸಿಕ್ಕೇ ಸಿಗತ್ತೆ. ಸೊ ನಥಿಂಗ್ ಲೈಕ್ ನಿನ್ನ ಮದ್ವೆ ಮಾಡ್ಕೊಬಾರ್ದು, ಅವಾಯ್ಡ್ ಕೆಲವೊಂದ್ಸತಿ ಅವ್ರ ಕೋಪದಲ್ಲಿ ಹೇಳ್ತಾರೆ ನಿನ್ನಂತೂ ನಾನು ಮದ್ವೆ ಮಾಡ್ಕೊಳಲ್ಲ ಅಂತ. ಬಟ್ ಅವರ ಒಂದು ಮೈಂಡ್ ಅಲ್ಲಿ, ಅವ್ರ ಹೃದಯದಲ್ಲಿ, ಅವ್ರ ಮನಸ್ಸಿನಲ್ಲಿ ಆಲ್ರೆಡಿ ರಿಜಿಸ್ಟರ್ ಆಗೋಗ್ಬಿಟ್ಟಿದೆ ದಟ್ ಯು ಆರ್ ದೇರ್ ಲೈಫ್ ಪಾರ್ಟ್ನರ್, ಯು ಆರ್ ದೇರ್ ವೈಫ್, ಯು ಆರ್ ದೇರ್ ಹಸ್ಬೆಂಡ್ ಅಂತ. ಸೊ ಹಾಗಿರುವಾಗ ಯಾಕೆ ಹಿಂಜರಿಕೆ ಒಂದು ವ್ಯಕ್ತಿ ಹೇಳ್ಕೊಳಕ್ಕೆ. ಸೊ ಆದಷ್ಟು ಬೇಗ ಈ ಒಂದು ವ್ಯಕ್ತಿ ಮ್ಯಾರೇಜ್ ಬಗ್ಗೆ ಮಾತಾಡ್ತಾರೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು. ಅಂಡ್ ಡೆಫಿನೆಟ್ಲಿ ನಾನು ಕೂಡ ನಿಮ್ಮೆಲ್ಲರ ಪರವಾಗಿ ದೇವರ ಹತ್ರ ಬೇಡ್ಕೋತೀನಿ ಆದಷ್ಟು ಬೇಗ ನಿಮ್ಮ ಪಾರ್ಟ್ನರ್ ಜೊತೆಗೆ ನೀವಿಬ್ರು ಮದ್ವೆ ಆಗಲಿ ಅಂತ. ಸೊ ಗಾಡ್ ಬ್ಲೆಸ್ ಯು ಅಂಡ್ ಟೇಕ್ ಕೇರ್. ಅಂಡ್ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ, ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್, ಡೆಫಿನೆಟ್ಲಿ 300 rupeesಗೆ ರೀಡಿಂಗ್ ಅವೈಲಬಲ್ ಇದೆ. ಸೊ 300 rupees ನೀವು ಪೇ ಮಾಡ್ರಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.